Don't speak about your problem. ನಿಮ್ಮ ಸಮಸ್ಯೆಯನ್ನೇ Don't ಮಾತನಾಡ್ತಿರ್ಬೇಡಿ. speak about your problem. ನಿಮ್ಮ ಸಮಸ್ಯೆಯನ್ನೇ God ಮಾತನಾಡ್ತಿರ್ಬೇಡಿ. was so fed up about Zacharias' mouth. ಜಕರ್ಯನು ಮಾತನಾಡಿ ಕೇಳಿ ಕೇಳಿ ದೇವರು ಬೇಸರಗೊಂಡ್ಬಿಟ್ಟಿದ್ರು. When he said, how is it possible? Angel said, ಇನ್ನೂ ಮಾತಾಡಬೇಡ ನೀನು. ಜಕರ್ ಹೇಗೆ ಇದು ಸಾಧ್ಯ ಅಂತ ಜಕರ್ಯನು ಕೇಳುವಾಗ ದೇವರು ಹೇಳಿದ್ರು ಇನ್ನು ಮುಂದೆ ನೀ ಮಾತಾಡಬಾರದು. ಮಾತಾಡಬೇಡ ನೀನು. ನೀ ಮಾತಾಡಬೇಡ. Today I am telling you as a prophet of God. ಇವತ್ತು ದೇವ ಪ್ರವಾದಿಯಾಗಿ ನಾನು ನಿಮಗೆ ಹೇಳ್ತಾ ಇದ್ದೇನೆ. ಏಮಿ ಕೂಡ ಮಾತಾಡೋದು. ಏನ್ ಮಾತಾಡಬೇಡ. Hallelujah. ಏಮಿ ಕೂಡ ಮಾತಾಡೋದು. ಏನು ಮಾತಾಡಬೇಡ. ನೀ ಯಾರನ್ನ ಮೇಲೆತ್ತದು ಬೇಡ, ಯಾರನ್ನ ಕೆಳಗಿಳಿಯೋದು ಬೇಡ ನೀನು. ಯಾರನ್ನ ಮೇಲೆತ್ತದು ಬೇಡ, ಕೆಳಗೆ ಹಾಕೋದು ಬೇಡ. If you open your mouth for something, you open it for eating. ನೀವು ಬಾಯಿ ಒಂದೊಂದು ತೆರಿತೀರಾ ಅಂದ್ರೆ ಅದು ಊಟ ಮಾಡೋದಕ್ಕಾಗಿ ಮಾತ್ರ. ಮಾಡೋದಕ್ಕೆ ಚೆನ್ನಾಗಿ ಓಪನ್ ಮಾಡ್ರಿ. ಊಟ ಮಾಡಕ್ ಚೆನ್ನಾಗಿ ಬಾಯಿ ಬೇರೆದೆಲ್ಲ ಮಾತಾಡಬಾರ್ದು, ಸಮಸ್ಯೆ ಬಗ್ಗೆ ಮಾತನಾಡಬಾರ್ದು. Hallelujah. Amen. Which miracles that you are waiting for? ಯಾವ ಅದ್ಭುತಕ್ಕಾಗಿ ನೀವು ಕಾಯ್ತಾ ಇದ್ದೀರೋ ಅದ್ರ ಬಗ್ಗೆ ನಿಮಗೆ ಟೋಟಲ್ ಪೇಸ್ ಕೊಡೋದು. ಅದ್ರ ಕುರಿತು ನೀವು ಮಾತಾಡ್ಲೇಬಾರ್ದು. ಹೇಳೋದು ಅರ್ಥ ಆಗ್ತಾ ಇದೆಯಾ ನಿಮಗೆ? ಅರ್ಥ ಆಗ್ತಾ ಇದೆಯಾ? ಇಫ್ ಆಸ್ಕ್ ಏನಾಯ್ತು, ಅದು ಬರಬೇಕಾಗಿ ದುಡ್ಡು, ಅದು ಯಾಕೆ ಕೇಳ್ತೀಯಾ? ಬರ್ಬೇಕಾಗಿ ದುಡ್ಡು ಏನಾಯ್ತು, ಅಯ್ಯೋ ಅದನ್ನ ಏನ್ ಕೇಳ್ತೀಯಾ? ಆಮೆನ್. ಹಲ್ಲೆಲೂಯಾ. ನಾನು ಸಾಯೋವರೆಗೂ ಅದು ಬರೋದಿಲ್ಲ ನೋಡು, ಆ ಪರಲೋಕ ಹೇಳ್ತದೆ ಆಮೆನ್. ನಾನು ಸೊಲ್ಲದ ಎತ್ತನೆ ಬೇರೆ ಪುರಿಯದಂಗೆ ನಾನು ಹೇಳೋದು ಅರ್ಥವಾಗ್ತಾ ಇದೆ. ಹಲ್ಲೆಲೂಯಾ. Don't speak about your problem. ನಿನ್ನ ಸಮಸ್ಯೆಯನ್ನು ಮಾತನಾಡಬೇಡ. Do you know, Paul Young Cho prayed for a bicycle and a table when he started his ministry as a young boy. ಯವನಸ್ಥನಾಗಿ ಪಾಲ್ ಯಂಗ್ ಚೋ ತನ್ನ ಸೇವೆಯನ್ನು ಆರಂಭಿಸಿದಾಗ ಆತನು ಒಂದು ಸೈಕಲ್ಗಾಗಿ ಒಂದು ಮೇಜ್ಗಾಗಿ ಆತನು ಪ್ರಾರ್ಥನೆ ಮಾಡಿದ. Amen. And he said, Lord, I receive it in Jesus name. ಆತನು ಹೇಳಿದ, ಯೇಸುವಿನ ನಾಮದಲ್ಲಿ ನಾನು ಹೊಂದಿಕೊಳ್ತೇನೆ. Amen. He said to everyone, Amen, God has given me chair and cycle. ಆತನು ಎಲ್ಲರ ಮುಂದೆ, ಎಲ್ಲ ಜನರು ದೇವ ವಿಶ್ವಾಸಿಗಳ ಮುಂದೆ ಹೇಳಿದ್ರು, ನನಗೆ ಟೇಬಲ್, ಚೇರು, ಸೈಕಲ್ ನ ದೇವರು ಕೊಟ್ಬಿಟ್ಟಿದ್ದಾರೆ. Amen. Do you know, everyone started to ask, ಎಲ್ಲಿದೆ ನಿಮ್ಮ ಮನೆಯಲ್ಲಿ ತೋರಿಸು, ಎಲ್ಲಿದೆ ಸೈಕಲ್, ಎಲ್ಲಿದೆ ಸೈಕಲ್? ಎಲ್ಲರೂ ಕೇಳ್ತಾ ಇದ್ದಾರೆ, ಸೈಕಲ್ ಎಲ್ಲಿದೆ, ನಿಮ್ಮ ಮನೆ ಎಲ್ಲಿದೆ ತೋರಿಸು ಅಂತ ಹೇಳಿ. Didn't know what to answer. ಏನು ಉತ್ತರ ಹೇಳ್ಬೇಕನ್ನೋದೇ ಅವರಿಗೆ ಗೊತ್ತಾಗ್ಲಿಲ್ಲ. He never wanted to confess negatively. ನೆಗೆಟಿವ್ ಆಗಿ ಏನು ಮಾತನಾಡ್ಲಿಕ್ಕೆ ಅವರಿಗೆ ಇಷ್ಟ ಇರಲಿಲ್ಲ. God has already given. ಅವರು ಹೇಳಿದ್ರು, ದೇವರು ಈಗಾಗಲೇ ಕೊಟ್ಬಿಟ್ಟಿದ್ದಾರೆ. Amen. So one day everyone started to torture him. ಎಲ್ಲಿದೆ ತೋರಿಸು, ತೋರಿಸು, ತೋರಿಸು. ಒಂದು ದಿನ ಎಲ್ಲ ಕೇಳ್ತಾ ಇದ್ರೆ, ಎಲ್ಲಿದೆ ತೋರಿಸು, ತೋರಿಸು. He said, ಆತ ಹೇಳ್ದ, Amen, ಮಗು, ದೇವರು ಮಗು ಕೊಟ್ರೆ ಅದು 9 ತಿಂಗಳು ಗರ್ಭದಲ್ಲಿ ಇರ್ತದೆ ಅಲ್ವಾ? ದೇವರು ಮಗು ಕೊಟ್ಟಾಗ 9 ತಿಂಗಳು ಅದು ಗರ್ಭದೊಳಗೆ ಇರ್ತದೆ ಅಲ್ವಾ? ಒಂದೇ ದಿನ ಬಂದ್ಬಿಡ್ತದ? ಮಗು ಒಂದೇ ದಿನ ಬಂದ್ಬಿಡ್ತದ. ಅದಕ್ಕೆ ಮಗು ಕೊಟ್ಟಿಲ್ಲ ಅಂತ ಹೇಳ್ತೀರಾ? ಕೊಟ್ಟಿದಾರಲ್ಲ, ಹೊಟ್ಟೆದಲ್ಲಿ ಇದೆ ಅಲ್ವಾ? ಹಂಗಂತ ಮಗು ಕೊಟ್ಟಿಲ್ಲ ಅಂತ ಹೇಳಕ್ ಆಗಲ್ವಲ್ಲ, ಗರ್ಭದಲ್ಲಿ ಮಗು ಇರ್ತದಲ್ವಾ? ಅದೇ ತರ ಒಂದಿನ ದೇವರು ಆ ಒಂದು ಸೈಕಲ್ ತೋರಿಸ್ತಾರೆ ನಿಮಗೆ. ಅದೇ ದಿನ ದೇವರು ಒಂದಿನ ನಿಮ್ಗೆ ಆ ಸೈಕಲ್ ನ ತೋರಿಸ್ತಾರೆ. His friends started to mock about him everywhere, saying, ಎಲ್ಲರೂ ಹೊಟ್ಟೆದಲ್ಲಿ ಮಗು ಇದ್ರೆ ಇವನ್ ಹೊಟ್ಟೆದಲ್ಲಿ ಸೈಕಲ್ ಮತ್ತೆ ಟೇಬಲ್ ಐತಂತೆ ಅಂತ ಎಲ್ಲರೂ. ಅವ್ರ ಸ್ನೇಹಿತರೆಲ್ಲ ಅವನ್ನ ನೋಡಿ ಅಪಹಾಸ್ಯ ಮಾಡ್ತಿದ್ರೆ, ಎಲ್ಲರೂ ಹೊಟ್ಟೆಲಿ ಮಗು ಗರ್ಭ ಧರಿಸಿದ್ರೆ ಇವನ್ ಹೊಟ್ಟೆಲಿ ಮೇಜು ಸೈಕಲ್ ಎಲ್ಲ ಇದೆಯಂತೆ. ಆಮೆನ್. ಅಪ್ಡಿ சொல்லிட்டு இருக்கற ಪಾಲಿ ಆಗಿಚೋಣೆ. ಆ ರೀತಿ ಇವನು ಹೇಳ್ತಿದ್ದಾನೆ ಹುಚ್ಚ ಅಂತ ಅವರೆಲ್ಲ ಹೇಳ್ತಾ ಇದ್ರು. But now I tell you, ಆದ್ರೆ ಈಗ ನಾನು ನಿಮಗೆ ಹೇಳ್ತೇನೆ. Amen. David Yongicho, Amen, Paul Yongicho passed away some years ago. ಡೇವಿಡ್ ಯಾಂಗಿಚೋ ಅವರು ಕೆಲವು ದಿನಗಳ ಹಿಂದೆ ತೀರಿ ಹೋದ್ರು. After a long time ministry. ದೊಡ್ಡ ಒಂದು ಅನೇಕ ವರ್ಷಗಳ ಸೇವೆಯ ನಂತರ. Do you know what was his Sunday attendance in the church? ಅವರ ಭಾನುವಾರದ ಆರಾಧನೆ ಅವರ ಸಭೆಯಲ್ಲಿ ಎಷ್ಟು ಜನ ಇರ್ತಿದ್ರು ಗೊತ್ತಾ? 12 lakhs people. 12 ಲಕ್ಷ ಜನ. Hallelujah. Hallelujah. Biggest church in the world. ಲೋಕದಲ್ಲಿಯೇ ಒಂದು ಅತಿ ದೊಡ್ಡ ಸಭೆ. In Seoul, Korea. ಸಿಯೋಲ್ ಕೊರಿಯಾದಲ್ಲಿ Sunday attendance 12 lakhs. ಭಾನುವಾರದ ಆರಾಧನೆ 12 ಲಕ್ಷ ಜನ. It was not a church like structure, it was a big auditorium. ಅದು ಒಂದು ಚರ್ಚ್. ಏನದು ಫುಟ್ಬಾಲ್ ಗ್ರೌಂಡ್, ಒಂದು ದೊಡ್ಡ ಫುಟ್ಬಾಲ್ ಗ್ರೌಂಡ್ ತರ ಇರ್ತಾ ಇತ್ತು ಚರ್ಚ್. ಆಮೆನ್. ಹalleluya. Hallelujah. I tell you, ನಾನು ನಿಮಗೆ ಹೇಳ್ತೇನೆ, if you believe, ನೀವು ನಂಬುವುದಾದರೆ, you shall see the glory. ನೀವು ದೇವರ ಮಹಿಮೆಯನ್ನ ಕಾಣ್ತೀರಾ. என்ன பண்ண போறீங்க நீங்க? ನೀವು ಏನ್ ಮಾಡ್ಲಿಕ್ಕಿದ್ದೀರಾ? ಅತಿ ಪರಿಶುದ್ಧ ಸ್ಥಳத்துக்குள்ள, ಅತಿ ಪರಿಶುದ್ಧ ಸ್ಥಳದಲ್ಲಿ Zacharias turn ಬಂದದೆ. ಜಕರ್ಯನ ಸರದಿ ಬಂತು. He entered into the most holy place. ಆತನು ಅತಿ ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸಿದ. What is there in the most holy place? ಅಲ್ಲಿ ಅತಿ ಪರಿಶುದ್ಧ ಸ್ಥಳದಲ್ಲಿ ಏನಿದೆ? There is a lampstand. ಅಲ್ಲಿ ದೀಪಸ್ತಂಭ ಇದೆ. There is an ark of covenant. ಅಲ್ಲಿ ದೇವದರ್ಶನ, ಆ ಒಂದು ಮಂಜೂಷ ಪೆಟ್ಟಿಗೆ ಇದೆ. Amen. Hallelujah. Hallelujah. But that day, ಆ ದಿನ, it was not just a lamp and a box. ಅಲ್ಲಿ ಮಂಜೂಷ ಪೆಟ್ಟಿಗೆಯು ದೀಪಸ್ತಂಭ ಮಾತ್ರ ಅಲ್ಲ. There was one standing there. ಅಲ್ಲಿ ಒಬ್ಬ ಆತ ನಿಂತುಕೊಂಡಿದ್ದಾನೆ. Said Zachariah. ಆತನ ಹೇಳ್ತಾ ಇದ್ದಾನೆ, ಜಕರಿಯಾ. When Zachariah came inside, ಜಕರ್ಯನು ಒಳಗೆ ಬಂದಾಗ, Amen, he thought everything will be immovable. ಆತನ ಅನಿಸಿದನು ಯಾವುದು ಕೂಡ ಕದಲಿಸಲ್ಪಡದೆ ಹಾಗೆ ಇರ್ತದೆ ಅಂತ. ನೀವು ದೇವರ ಸಮ್ಮುಖದಲ್ಲಿ ತಾಸುಗಟ್ಟಲೆ ಕೂತ್ಕೊಂಡು ಈ ವಾರ ಕೂತ್ಕೊಂಡ್ರೆ ಏನಿರ್ತದೆ ಬ್ರದರ್? ಹಂಗೆ ಇರ್ತದೆ ಅಲ್ವಾ? ಸುಮ್ಮನೆ ಕೂತ್ಕೊಂಡು ನೋ 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 ನೋ. When you seek him with all your heart,
ನೀವು ಆತನನ್ನು ಪೂರ್ಣ ಹೃದಯದಿಂದ ಹುಡುಕುವಾಗ, with all your strength. ಪೂರ್ಣ ಬಲದಿಂದ ಹುಡುಕುವಾಗ, Amen. Surrendering yourself in the presence of God. ದೇವ ಸಾನ್ನಿಧ್ಯದಲ್ಲಿ ನಿಮ್ಮನ್ನೇ ನೀವು ಸಮರ್ಪಿಸಿ, You will not be excited. Heaven will be excited. ನೀವು ಉತ್ಸಾಹಗೊಳ್ಳೋದಿಲ್ಲ, ಪರಲೋಕವೇ ನಿಮ್ಮನ್ನು ನೋಡಿ ಆನಂದಿಸ್ತದೆ. Amen. ನೀವು ಆಶ್ಚರ್ಯ ಪಡೋದೇನು, ಪರಲೋಕನೇ ನಿಮ್ಮನ್ನು ನೋಡಿ ಆಶ್ಚರ್ಯದಿಂದ ಜಕರಿಯ ಜಕರಿಯನೇ ಬಾ ಎಂಬುದಾಗಿ ಪರಲೋಕವೇ ಆಶ್ಚರ್ಯದಿಂದ ಕರೆಯುವಂತ. ಎಷ್ಟು ಜನ ಆಮೆನ್ ಅಂತೀರಾ? And the angel said, ದೇವದೂತನು ಹೇಳ್ತಾನೆ, your reward is on the way. ನಿನ್ನ ಪ್ರತಿಫಲ ಇಗೋ ದಾರಿಯಲ್ಲಿದೆ. Your miracle is on the way. ನಿನ್ನ ಅದ್ಭುತ ಇಗೋ ಈ ಬರ್ತಾ ಇದೆ. Amen. ಎತ್ತನೆ ಬೇರೆ ಆಮೆನ್ சொல்றீங்க? ಎಷ್ಟು ಜನ ಆಮೆನ್ ಅಂತೀರಾ? What is the answer for your miracle? ನಿಮ್ಮ ಅದ್ಭುತಕ್ಕಿರುವ ಪರಿಹಾರ ಏನು? Till now I tried everything, brother. ಇದುವರೆಗೂ ಎಲ್ಲಾ ರೀತಿಯಲ್ಲಿ ಪ್ರಾರ್ಥನೆ ಮಾಡಿ ಆಯ್ತು ಬ್ರದರ್, but nothing happened ಎಂದು சொல்றீங்களா? ಏನು ನಡಿಲಿಲ್ಲ ಅಂತ ಹೇಳ್ತೀರಾ? Today God says, ಈ ದಿನ ದೇವರು ಹೇಳ್ತಾ don't ಇದ್ದಾರೆ, look at your weakness. ನಿಮ್ಮ ಬಲಹೀನತೆಗಳನ್ನೇ ನೋಡ್ತಾ Don't say ಇರಬೇಡಿ. you are weak, you are unworthy, that's why you have not received the miracle. ನೀವು ಬಲಹೀನರು, ನೀವು ಅಯೋಗ್ಯರು ಎಂಬುದಾಗಿ ಅದಕ್ಕೆ ನನಗೆ ಅದ್ಭುತ ಆಗಿಲ್ಲ ಅಂತ ಹೇಳ್ತಾ ಇರಬೇಡಿ. Like a man at Bethesda. ಬೆಥೆಸ್ದಾ ಕೊಳದ ಬಳಿಯಲ್ಲಿದ್ದಂತಹ ವ್ಯಕ್ತಿ, don't blame people. ಅವನಂತೆ ನೀವು ಇನ್ನೊಬ್ಬರನ್ನು ನೀವು ದೂಷಿಸ್ತಾ ಇರಬೇಡಿ. don't blame people for your miracle. ನಿಮ್ಮ ಅದ್ಭುತಕ್ಕಾಗಿ ಇನ್ನೊಬ್ಬರ ಮೇಲೆ ದೂಷಣೆಯನ್ನು ಹಾಕ್ತಾ ಇರಬೇಡಿ. God knows how to do, when to do. ದೇವರಿಗೆ ಗೊತ್ತು ಹೇಗೆ ಮಾಡಬೇಕು, ಯಾವಾಗ ಮಾಡಬೇಕು ಎಂಬುದಾಗಿ. surely do it at the right time. ಆತನು ನಿಶ್ಚಯವಾಗಿ ತಕ್ಕ ಸಮಯದಲ್ಲಿ ಅದನ್ನು ಮಾಡ್ತಾರೆ. all that you need to do is, ನೀವು ಮಾಡಬೇಕಾಗಿರೋದೆಲ್ಲ, Zechariah, go into the holies. ಜಕರಿಯ ಅತಿ ಪರಿಶುದ್ಧ ಸ್ಥಳವನ್ನು ಪ್ರವೇಶಿಸು. ಪಕ್ಕದಲ್ಲಿರೋರನ್ನ ನೋಡಿ, enter into the presence of God. ದೇವ ಪ್ರಸನ್ನತೆಯನ್ನು ಪ್ರವೇಶಿಸು.